ಗಾಯ್ಸ್, ಮತ್ತೊಂದು ಹೊಸ ಯೂಟ್ಯೂಬ್ ವ್ಲಾಗಿಗೆ ಸುಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮ ಮಾರುತಿ GK. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಾ ಈ ವ್ಲಾಗ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಜೊತೆ ನಮ್ಮ ರಾಕೇಶ್ ಸರ್ ಇದ್ದಾರೆ, ಪಕ್ಕದಲ್ಲಿ ನಮ್ಮ BD ಟೀಮ್ ವಿಶ್ವೇಶ್ ಇದ್ದಾರೆ, ನಮ್ಮ ಪ್ರಮಿತ್ ಮತ್ತು ನಮ್ಮ ಶಂಕ್ರು. ಓಕೆ ಸರ್, ಇವತ್ತು ಏನೇನು ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಏನು ಪ್ಲ್ಯಾನ್ಸ್ ಅಂತ ನೀವೇ ಬಾಯ್ಬಿಟ್ಟು ಹೇಳ್ಬಿಡಿ ಸರ್. ಇವತ್ತು ರೋಷಿ ಮ್ಯಾರೇಜ್ಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಸ್ಪೀಕಿಂಗ್ 3 o'clock ಸ್ಟಾರ್ಟ್ ಮಾಡಬೇಕಾಗಿತ್ತು. ಶಂಕ್ರು ಒತ್ತಾಯದ ಮೇಲೆಗೆ 7ಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಮಾರುತಿ GK ಅವರು, ಪಮ್ಮಿ ಅವರು ಅರ್ಧ ಗಂಟೆ ಲೇಟ್ ಅಷ್ಟೇ. ಅರ್ಧ ಗಂಟೆ ಅಲ್ಲ, 1 ಗಂಟೆ ಡಿಲೇ ಆಯಿತು. 1 hour ಡಿಲೇ ಆಗಿದೆ. 9 ಗಂಟೆಗೆ ನಾವು ಕೋಟಿಲಿಂಗೇಶ್ವರ ಹತ್ರ ಇರಬೇಕಿತ್ತು, ಇನ್ನ ನಾವು ಹುಟ್ಟಿಲ್ಲ. ಹೋಗ್ತೀವಂತ ಗೊತ್ತು, ಆನ್ ಟೈಮ್ ಹೋಗಲ್ಲ, ಅದೇ ಪ್ರಾಬ್ಲಮ್. ಆಲ್ರೆಡಿ ಅದಾದ್ಮೇಲೆ ಏನು ಅಂತ ನಮ್ಗೆ ಸಿಕ್ಕಾಪಟ್ಟೆ ಬಿಸಿಲು. ಸೊ ರೋಷಿ ಯಾರು ಅಂತ ಹೇಳಿದಲ್ಲ, ನಮ್ಮ ಅಲ್ಲೇ ಆಮೇಲೆ ಹೇಳ, ಮದುವೆಗೆ ರೀಚ್ ಆದಮೇಲೆ ಹೇಳ್ತೀನಿ. ಸದ್ಯಕ್ಕೆ ಈಗ ಕೋಟಿಲಿಂಗೇಶ್ವರಿಗೆ ಒಂದವೇ ಹೋಗ್ತಾ ಇದ್ದೀವಿ, ಮಜಾ ಮಾಡ್ಕೊಂಡು ಹೋಗೋಣ. ಅಲ್ಲಿವರೆಗೂ ಅಲ್ಲೋದ್ಮೇಲೆ ಸಿಗ್ತೀನಿ, ಕಾಯ್ತಾ. ಬಾಯ್ ಬಾಯ್. ಸೊ ಇವಾಗ ತಿಂಡಿ ಮಾಡಕ್ಕೆ ಹೋಗ್ತಾ ಇದ್ದೀವಿ, ತಿಂಡಿ ಮುಗಿಸ್ಕೊಂಬಿಡೋಣ ಬನ್ನಿ. ಅಲ್ಲಿಂದ 80 ಕಿಲೋಮೀಟರ್ ಹೋಗಿದೆ, 120 ಕಿಲೋಮೀಟರ್. ತುಂಬ ದೂರ. ಇಲ್ಲಿನ ಮಸಾಲೆ ದೋಸೆ ಬಂದಿಲ್ಲ, ವೇಟ್ ಇವಾಗ ತಿಂಡಿ ಕಂಪ್ಲೀಟ್ ಆಯಿತು. ಮತ್ತೆ ನಮ್ಮ ರಾಕೇಶ್ ಸರ್ ಇದ್ದಾರೆ, ಇವರಿಬ್ರು ಗೊತ್ತಲ್ಲ, ಎಲ್ಲ ಬ್ಲಾಗಲ್ಲೂ ಇದ್ದೇ ಇರ್ತಾರೆ. ಸೊ ಇಂಟ್ರೊಡಕ್ಷನ್ ಏನು ಬೇಡ. ನಮ್ಮ ವ್ಲಾಗ್ ಎಂಟರ್ಟೈನರ್ ಇವರು, ನೀವು ಪ್ರೊಡ್ಯೂಸರ್. ಸೊ ಮಸಾಲೆ ದೋಸೆ ಇನ್ನ ಕೇಳ್ತಿದ್ದೀನಿ ಹೇಗಿದೆ ಅಂತ. ಪರವಾಗಿಲ್ಲ, ಚೆನ್ನಾಗಿದೆ. ಆರೆಂಜ್ ತಿಂಡಿ ತಿನ್ಬಿಟ್ಟು ಸಿಗ್ತೀನಿ ಅಲ್ಲಿವರೆಗೂ. ಆಂಜನೇಯ ಸ್ವಾಮಿ ಗೇರ್ ಹಾಕೊಂಡು ಕೂತಿರ್ತಾರೆ ಇಲ್ಲಿ. ಆಂಜನೇಯ ಸ್ವಾಮಿ ಗೇರ್ ಹಾಕೊಂಡು ಕೂತಿರ್ತಾರೆ ಇಲ್ಲಿ. ಬುಡ ಹಾಸ್ಪಿಟಲ್ ಗೇರ್ ಏನು ಗೇರು? ಅದೇ ಇಟ್ಕೊಂಡಿರೋದು ಗೇರ್ ಅಂತೆ. ನಾನು ಹಂಗೆ ಹೇಳೋದು ನೋಡಿ ನಮ್ಮ ಬಾಸ್ ಯಾವ ಥರ ಮಾತಾಡ್ತಿರೋ. ಅದೇ ಇರು ಗುಂಗ್ತೇನೆ, ಬಂಡಿ ಓಡಿಸೋನೆ. ಈ ಕಡೆ ಹೋದ್ರೇನು ಬರುತ್ತೆ. ಓ, ಕೈ ಹಂಗೆ ಇಟ್ಕೊಂಡಿರೋದಕ್ಕೆ ಗೇರ್ ಅಂತ. ಈ ಕಡೆ ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಸ್ಪಷ್ಟತೆ ಇಲ್ಲ. ನನ್ನ ಹತ್ರ ಸ್ವಲ್ಪ ಅವಾಗಿಂದ ಹಂಗೆ ದೇವಸ್ಥಾನ ಅವಾಗ್ಲಿಂದನೂ ಹಂಗೆ ಅಂತೆ. ಸರಿ ಮಾಡ್ಕೋತಾ ಇದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರಪ್ಪ? ಅದೇ ರೈಟ್ ಹ್ಯಾಂಡ್ ಸೈಡ್ ದೇವಸ್ಥಾನ. ಓ, ಇದೇನಾ ಬ್ರೋ? ಕೋಟಿಲಿಂಗ ಇರುವ ಕ್ಷೇತ್ರ ಕಾಣಿಸ್ತಾ ಇತ್ತು ನೋಡೋ, ದೊಡ್ಡ ಲಿಂಗು. ಅದೇ ಲಿಂಗು ಅಲ್ಲ, ಲಿಂಗ. ಏನು ಲಿಂಗು ಅಂತ ಸಿದ್ಲಿಂಗು. ಗೈಸ್, ಅಲ್ಲಿ ಒಂದೇ ಒಂದು ಕಾಣಿಸ್ತಾ ಇದೆ ದೊಡ್ಡದು. ಇವಾಗ ಕರೆಕ್ಟಾಗಿ 1 ಕೋಟಿ ಇಟ್ಟವ್ರಲ್ಲ, ಇನ್ನೂ ಜಾಸ್ತಿ ಇದೆಯಾ ಸರ್? 1 ಕೋಟಿ ಇದೆ, ಬಟ್ ಅದ್ ಮೇಲೆ ಇರ್ಬೋದು. ಕೋಟಿ ಇಲ್ಲ ಅಂತಾರೆ ಇಲ್ಲ, ಸರ್. ಹೇಳ್ತಾರೆ. ಇಲ್ಲ ಅಂತೆ ಸರ್. ರೈಟ್ ಸರ್. ಓಕೆ, ಮತ್ತೆ ಎಣಿಸ್ಕೊಂಬರೋಣ. ನೀನೊಂದು ದಿಕ್ಕಲ್ಲಿ ಎಣಿಸು, ನಾನೊಂದು ದಿಕ್ಕಲ್ಲಿ ಎಣಿಸ್ತೀನಿ. ರೋಷಿತ್ ಮದುವೆ ಹೋಗಕ್ಕಲ್ಲ, ರೋಷಿತ್ ಬಂದ್ಬಿಡ್ತಾನೆ ಆಮೇಲೆ. ಈ ತಡಿ, ಫಸ್ಟ್ ಅವ್ರು ಬರಲಿ. ಅವ್ರು ಸೊ ಗೈಸ್, ಒಳಗೆ ಬಂದಿದ್ದೀವಿ, ಬಟ್ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗಿರೋಂಥವ್ರು ಇನ್ನೂ ಬರೋಕ್ಕೆ 1 hour ಆಗುತ್ತೆ. 49 ಕಿಲೋಮೀಟ್ರ್ ಹಿಂದೆ ಇದ್ದಾರೆ. ಸೊ ಹಿಂದೆ ಫುಲ್ ಸುತ್ತಾಗ್ತಾ ಇದ್ದೀವಿ. ಇವಾಗ ಕರುಮಾರಿಯಮ್ಮ ದೇವಸ್ಥಾನ ಹೋಗಿ ದೇವ್ರು ನೋಡಿಕೊಂಡು ಇವಾಗ ಮೇನ್ ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ನಾನು ಬಂದು ತುಂಬ ವರ್ಷ ಆಗಿತ್ತು, ಅದಾದಮೇಲೆ ಎಷ್ಟೋ ವರ್ಷ ಆದಮೇಲೆ ಬರ್ತಾಯಿದ್ದೀನಿ. ನೋಡಿ, ಇಲ್ಲಿಂದ ಎಂಟ್ರೆನ್ಸು, ಹಿಂಗೆ ಸ್ಟ್ರೈಟ್ ಬಂದರೆ ಎಂಟ್ರೆನ್ಸು. ನಾವು ಪಾರ್ಕಿಂಗ್ ಹೋಗಿ ಹಿಂಗೆ ಹೋಗ್ತಾ ಇದ್ದೀವಿ.
ಕೋಟಿಲಿಂಗೇಶ್ವರ ಬ್ರೋ ಹೆಂಗಿದೆ ಫೀಲ್? ಪರವಾಗಿಲ್ಲ, ಮ್ಯಾಜಿಕ್ ಕೂಲ್ ಆಗಿದೆ. ಚೆನ್ನಾಗಿದೆ. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ. ಬಾಯ್ಸ್ ಸ್ನ್ಯಾಪ್ಚಾಟಲ್ಲಿ ಒಂದು ಹೊಸ ಫಿಲ್ಟ್ರ್ ಬಂದಿದೆ. ಸೊ ಎಲ್ಲ ಚೆಕ್ ಮಾಡ್ತಿದ್ದಾರೆ. ನಂದು ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತ. ಬ್ರೋ ಕುಡಿ ಬ್ರೋ, ನಾನು ಹೊತ್ತು ಬ್ರೋ. ನೋಡಿ ಫಿಲ್ಟ್ರ್ ಒತ್ತುತ್ತಾ ಇದ್ದೀನಿ ಇವಾಗ. ಹೆಂಗೆ ಬರುತ್ತೆ ಲೋಡ್ ಆಗ್ತಾಯಿದೆ ಬ್ರೋ, ಹೆಂಗೆ ಬರುತ್ತೆ ನೋಡೋಣ. ಮೀನ್ 60s ಹೆಂಗೆ ಹೀರೋ ಏನಾನ, ಬಟ್ ಪರವಾಗಿಲ್ಲ, ಸಿಮಿಲರ್ ನನ್ನ ಥರ ಐತಲ್ಲ. ನನ್ನ ಕಣ್ಣು ಡಿಟೆಕ್ಟ್ ಮಾಡೈತೆ. ನಾವು ಗ್ಲಾಸ್ ಹಾಕಿದ್ರು ನೀವು ಟ್ರೈ ಮಾಡಿ ಅಂತ. ಇಷ್ಟ ಬೆಳಗಾಗ್ಬಿಡ್ತೀಯ 60s ಅಲ್ಲಿ. ಅಲ್ಲ, ಅದು 1960s, ಮೀನ್ 60s. ಲೇ ನಾ 60s ಅಂದರೆ ಫ್ಯೂಚರ್ 60s ಅಲ್ಲ, 1960s ಅಲ್ಲಿ ಹಿಂಗಿದ್ವಿ ಅಂತ. ಬೆಳಗಿಂದ ಇವಾಗ ಬಿಸ್ಲಿ ಕಡಾಗಿದೆ ಅಂತ. ನಾನು ಕಪ್ಪುಗಿಲ್ಲ ಕಣ್ರು, ಐ ಆಮ್ ಬ್ರೌನಿ. ನಾನು ಬ್ರೌನಿ. ನಾನು ಎಲ್ಲಿ ಕಪ್ಪಿದ್ದೀನಿ ಬ್ರೌನಿ ನಾನು. ನಮ್ಮ ನಾಯಿ ಹೆಸರು ಬ್ರೌನಿ ಅಂತಾನೆ ಇತ್ತು. ನಾಯಿ ಹೆಸರು ಬ್ರೌನಿ ಅಂತಾನೆ ಇತ್ತು. ಗೈಸ್ ನೋಡಿ, ಈಗ ಪ್ರಮಿತ್ ಅವರು ಪ್ಲೀಸ್ ಇವ್ರನ್ನ ನೋಡಿ ಫಾಲೋ ಮಾಡಿ. ಈಗ ಹಿಂಗಾಗಿದ್ದಾರೆ. ಪ್ರಮಿತ್ ಅವರ ಫ್ಯೂಚರ್ ಗರ್ಲ್ ಫ್ರೆಂಡ್ ತೋರಿಸ್ತಾ ಇದ್ದೀನಿ. ಇದು ಎಕ್ಸ್ಕ್ಲೂಸಿವ್ ಅಂದರೆ ಎಕ್ಸ್ಕ್ಲೂಸಿವ್, ಓಕೆನಾ? ಯಾರು ಸ್ಕ್ರೀನ್ಶಾಟ್ ತೊಗೊಬಾರ್ದು. ಡಿಸ್ಕ್ಲೈಮರ್ ಈಗಲೇ ಆಗ್ತಾಯಿದ್ದೀನಿ, ದಯವಿಟ್ಟು. ಸೊ ಬನ್ನಿ ಗೈಸ್, ತೋರಿಸ್ತೀನಿ, ಓಕೆನಾ? ಈ ಒಂದು ಹೊಸದು ಫೋಟೋ ಮಾಡಿ. ಬ್ರೋ ಪ್ರಮಿತ್ ಅಂದರೆ ಮೀನಿಂಗ್ ಹೇಳಿ ಬ್ರೋ. ನೀನು ಪ್ರಮಿತ್ ಅಂದರೆ ಯಾಕೆಂದ್ರೆ ಇವ್ನಿಗಿಲ್ವಲ್ಲ ಪ್ರಾಮಾಣಿಕತೆ. ಸರ್. ಯೂಶ್ವಲಿ ಏನಂದ್ರೆ ಹೆಸರು ಅವ್ರ ಹತ್ರ ಏನಿರಲ್ವೋ ಆ ಹೆಸರು ಇರ್ತಾರೆ. ಯೂಶ್ವಲಿ ಐಶ್ವರ್ಯ ಅಂತ ಇಕ್ಕಿರ್ತಾರೆ, ಅವ್ರ ಹತ್ರ ಕಾಸೇ ಇರಲ್ಲ. ಸುಂದರ ಅಂತ ಇಕ್ಕಿರ್ತಾರೆ, ಅವ್ರು ಸುಂದರವಾಗಿ ಬೇಡ್ಕೊಂಡಿದ್ರು. ಆದೇಶ ಅಂತ ಇರ್ಬೇಕಿತ್ತು. ಅದಕ್ಕೆ ಶಿವಶಂಕರ್ ಅಂತ ಇತ್ತು. ಶಿವೇಶ ಅಂತ ಇಟ್ಟಿದ್ರು ಆಗಿರೋದು. ಶಿವೇಶ ನೆಕ್ಸ್ಟ್ ಇಡೋಣ ನಮ್ಮ ಮಕ್ಳಿಗೆ ಅಂತ. Consciousness. The Pramit means consciousness, moderate and or sensible. It's a Hindu name for boys. ಅಯ್ಯೋ ಮತ್ತೆ ನಿಂಗಿಕ್ ಬಿಟ್ಟವ್ರಲ್ಲೋ. ಇವನೊಬ್ಬ ಅವಾಗ ಎತ್ತಿ ಕ್ಯಾಮ್ರಾ ಇಟ್ಬಿಡ್ತಾನೆ. ನೀವು ಜಾಸ್ತಿ ಮಾತಾಡ್ಬಿಡ್ತೀರಲ್ಲ. ನಮ್ಮ ಮಾತಾಡ್ಬಿಟ್ರೆ ಸಾಕು, ಕ್ಯಾಮ್ರಾ ಇಟ್ಬಿಡ್ತಾನೆ. ಟಿಕೆಟ್ ಕೌಂಟ್ರ್ ಹತ್ರ ಬಂದಿದ್ದೀವಿ. ಟಿಕೆಟ್ ತೊಗೊಂಡಿಗೆ ಒಳಗಡೆ ಹೋಗೋಣ. ಸೊ ಇಲ್ಲಿ ಕ್ಯಾಶ್ ಮಾತ್ರ, ಫೋನ್ಪೇ ನಂಬ್ಕೊಂಡು ಬರಬೇಡಿ. 5 ವರ್ಷ ಮೇಲಿರೋ ಎಲ್ಲ ಮಕ್ಕಳಿಗೆ ದೊಡ್ಡ 20 ರೂಪಾಯಿ. ನಿಮಗೆ ನೀವು ಒಳಗಡೆ ಹೋಗಿ ಟೆಸ್ಟ್ ಮಾಡ್ತಾರೆ. ನೀವು ಫ್ರೀ ಎಲಿಜಿಬಲ್ ಆಗಿಲ್ಲ, ಟಿಕೆಟ್ ತೊಗೊಬೇಕಂತ ಅವ್ರು ಚೆಕ್ ಮಾಡಿ ಹೇಳ್ತಾರೆ. ಸೊ ಬನ್ನಿ ಒಳಗೆ ಹೋಗೋಣ. ಈಗ ಬಂದರು. ಇಲ್ಲಿಂದ ಸ್ಟಾರ್ಟು ಲಿಂಗ ಅಕೌಂಟ್ಸು 1 ಕೋಟಿ ಇದೆಯಂತೆ. ಗೊತ್ತಾಗ್ಲಿ ಆಮೇಲೆ ಯಾರೋ ಬಂದ್ರೆ ಆಮೇಲೆ ಅವರು ಜಾಯ್ನ್ ಆದರು. ಎಲ್ಲ ಒಟ್ಟಿಗೆಯಿಂದ ಒಳಗೆ ಹೋಗೋಣ ಅಂತ ಅದಕ್ಕೆ ಸೈಡಲ್ಲಿ ಕಾಯ್ತಾ ಇತ್ತು. ಗೈಸ್ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಕಿತ್ತಾಡ್ತವ್ರು ನೋಡಿ. ಇವರೆಲ್ಲ ಲೇಟಾಗಿ ಬಂದಿರೋರು. ಇವರು 2 ಅವರ್ ಲೇಟಾಗಿ ಬಂದಿದ್ದೀರಾ ನೀವೆಲ್ಲ, ಗೊತ್ತಾಗಲ್ಲ. ದೇವಸ್ಥಾನದಲ್ಲಿ ಕಿರ್ಚ್ಬೇಡ ನಡಿ. ಮಂಜುನಾಥ ಅಂತ ತಿಕ್ಕೊಂಡಿದೆ. ಬರೀ ಕೆಟ್ಟ ಮಾತು ಮಾತಾಡ್ತೀನಿ ನಡೀತು. ಸೊ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ವಿ. ಇಲ್ಲಿಂದ ಲಿಂಗಗಳು ಸ್ಟಾರ್ಟು. ಎಷ್ಟೋ ವರ್ಷ ಆದ್ಮೇಲೆ ಬರ್ತಾ ಇದೀನಿ. ಫೋಟೋ ಎಲ್ಲ ತಗೊಂಬಾರ್ದು ಅಂತ, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ, ಅವ್ರು ಏನು ಹೇಳ್ತದಕ್ಕೆ ಬೆಲೆ ಕೊಡಿ, ಫೋಟೋ ತಗೋಬೇಡಿ ಮಾಡಿ. ಹೊಸ ಮದುವೆ ಗಂಡು ಸೆಟ್ ಆಯ್ತಾ ಸರ್? ಬೈದ್ರ ಸರ್? ನನಗೆ ಬೈದಷ್ಟು ನೀವು ಬೈಲಿಲ್ಲ. ಓಕೆ ದೈವ ಭಕ್ತಿ ಜಾಸ್ತಿ. ಕರೆಕ್ಟ್. ಅಲ್ಲ ಐತೆ ನೋಡು, ಶ್ರೀ ಮಂಜುನಾಥ ಮೇನ್ ಟೆಂಪಲ್ಗೆ ಬರ್ತಾ ಇದ್ದೀವಿ ಇವಾಗ.
ಸೊ ಇಲ್ಲಿವರೆಗೂ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ನೋಡ್ಕೊಂಡು ಇವಾಗ ನಾನು ನನಗೆ ಅನ್ಕೊಂಡಿರೋದು ಮಂಜುನಾಥ ದೇವಸ್ಥಾನಕ್ಕೆ ಹೊಂಟು ಇವಾಗ. ಸೊ ನೋಡ್ಕೊಂಬಿಡಿ ಎಷ್ಟು. ಆ್ಯಕ್ಚುಲಿ ಈಗ ಅವ್ರು ಹೇಳಿದ ಪ್ರಕಾರ ಏನಂದರೆ ಇನ್ನೂ 1 ಕೋಟಿ ಲಿಂಗಗಳು ಇಲ್ಲ ಇಲ್ಲಿ. ಎಷ್ಟಿದೆ ಅಂತ ಹೇಳಿದ್ದು ಟೋಟಲ್ ಇವಾಗ 90 lakhs. 90 lakhs ಇದೆ, ಇನ್ನೂ 1 ಕೋಟಿ ಆಗಿಲ್ಲ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಎಕ್ಸಿಟ್, ಹೊರಗೆ ಬರುವ ದಾರಿ. ಇಷ್ಟು ಫುಲ್ಲು ಹೊರಗಡೆ ಬಂದ ಮೇಲೆ ಸಿಗುತ್ತೆ 108 ಅಡಿ ಶಿವಲಿಂಗ. ಈಗ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ, ಬನ್ನಿ. ಸೊ ಇಲ್ಲಿಂದನೇ ನೋಡಿ, ಇದು ಬ್ಯಾಕ್ ಸೈಡ್. ಇದು ಶಿವಲಿಂಗ ಮುಂದೆ ಬಸವ ಕೂತಿದೆ. ಎತ್ತರದ ಶಿವಲಿಂಗ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದಕ್ಕೆ ಇಲ್ಲೇ ಕ್ಲೀನಾಗಿ ತಕ್ಕೋತಾ ಇದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಬಟ್ ನೋಡೋಕೆ ಸಕ್ಕತ್ತಾಗಿದೆ. ಸಕ್ಕತ್ತಾಗಿ ಕಾಣ್ತದೆ. ಒಂದು ನಿಮಿಷ ನೆಮ್ಮದಿಯಾಗಿ ನೋಡ್ಕೊಂಬಿಡೋಣ. ನೀವು ನೋಡ್ಕೊಂಬಿಡಿ. ಗೈಸ್, ಫೈನಲಿ 108 ಅಡಿಯ ಎತ್ತರದ ಲಿಂಗ ನೋಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು, ಎರಡೂ ಹಿಡ್ದಿದ್ದೀನಿ. ಇಲ್ಲಿಂದ ಆ ದೊಡ್ಡದು ವಿಗ್ರಹ ಮುಗಿಸ್ಕೊಂಡು ಬಂದರೆ ಇಲ್ಲೊಂದಿದೆ, ಇಲ್ಲೊಂದು ಬಸ್. ಅಲ್ಲಿ ನಮ್ಮ ಬಾಸ್ ಇದ್ದಾರೆ, ತೋರಿಸ್ತೀನಿ. ನಡೀರಿ ನಡೀರಿ ನಡೀರಿ. ವಿಗ್ರಹಗಳನ್ನು ಮುಟ್ಟಬಾರದು. ಸೊ ಪ್ರಸಾದ ತಿಂದ್ವಿ, ಲಾಡು ತಿಂದ್ವಿ. ಏನಿಲ್ಲಿ ಒಂದೊಳ್ಳೆ ಕೆಲಸ ಅಂದರೆ ಕಾಲು ಆ್ಯಕ್ಚುಲಿ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದರೆ ಇಲ್ಲಿ ವೈಟ್ ಪೇಂಟ್ ಮಾಡಿದ್ದಾರೆ, ಇದು ಹೀಟ್ ರೆಸಿಸ್ಟೆಂಟ್. ಸೊ ಇಲ್ಲಿ ಮಾತ್ರ ಆರಾಮಾಗಿ ಓಡಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ, ವ್ಯೂ ಹೆಂಗಿದೆ, ಒಳ್ಳೆ ಮಜಾ ಇದೆಲ್ಲ. ನೋಡಿದ್ರಲ್ಲ ನಮ್ಮ ಬಾಸ್, ಆಲ್ ಟೈಮ್ ಸೂಪರ್. ಸೊ ನಾವು ನೆಕ್ಸ್ಟ್ ದೇವಸ್ಥಾನದಲ್ಲಿ ಸಿಗ್ತೀನಿ. ಫುಲ್ ಆಟ ಸಾಮಾನು. ಇಲ್ಲೇನಾದ್ರು ಚಿಕ್ಕ ಮಕ್ಕಳು ಕರ್ಕೊಂಬಂದ್ಬಿಟ್ರೆ ಎಲ್ಲನ ಹೋಗ್ಲಿ ಟ್ರಿಪ್ಪಲ್ಲಿ ಈ ಜೋಡಿ ದೊಡ್ಡಮ್ಮ KGF ದೊಡ್ಡಮ್ಮ ಗನ್ನಿದೆ ನೋಡಿ ಇಲ್ಲಿ. ನಾವು ಏರೋ ಶೋ ಅಲ್ಲಿ ರಿಯಲ್ಲೇ ನೋಡಿದ್ದೀವಿ, ಗೊತ್ತಾ ಅದನ್ನ. ಈಗ ಅದ್ ಬಿಡು, ಚಪ್ಪಲಿ ಬಿಟ್ಟು ಬಾ ಅಂತ ಹೇಳಿದ್ರು ತಾನೇ, ಇಲ್ಲಿ ಬಿಚ್ಚದೆ ಶೂ ಹಾಕೊಂಡು ಬಂದಿದೆ ದೇವಸ್ಥಾನ ಒಳಗಡೆ ಎಲ್ಲ. ಅಷ್ಟು ಗೊತ್ತಾಗಲ್ವ ನಿಮಗೆ? ಇದನ್ನ ಎತ್ಕೊಂಡಲ್ಲೆಲ್ಲ ತಿರ್ಗಾಡ್ಬಿಟ್ಟೆ ಶೂ. ಓಕೆ ಗಾಯ್ಸ್, ನಾವು ಇವಾಗ
ಏನು ಟ್ರೈ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀನಿ. ಬಂಗಾರಪೇಟ್ ಚಾಟ್ಸ್ನ ಟ್ರೈ ಮಾಡೋಣ ಬನ್ನಿ. ನೀವು ಯೂಶಲಿ ಆ ನೇಮಲ್ಲಿರೋ ಚಾಟ್ಸಲ್ಲಿ ಹೋಗಿ ತಿಂದಿರ್ತೀರ, ಬಟ್ ಆ ಟೇಸ್ಟ್ ಬೇಕು ಅಂದರೆ ನೀವು ಆ ಜಾಗಕ್ಕೆ ಬಂದು ತಿಂದ್ರೇ ಮಜಾ ಬೇರೆ. ನಾವಿವಾಗ ಎಕ್ಸಾಕ್ಟ್ ಬಂಗಾರಪೇಟಲ್ಲಿ ಇದ್ದೀವಿ, ನಮ್ಗೆ ಸ್ವಲ್ಪ ಹಿಂದೆ ಇದ್ದೀವಿ, ಬಟ್ ಓಕೆ ಇದೇ ಒರಿಜಿನಲ್ ಬಂಗಾರಪೇಟ್ ಅಂತ. ಬನ್ನಿ ಟೇಸ್ಟ್ ಮಾಡೋಣ, ಏನೇನು ಹೆಂಗಿರುತ್ತೆ ನಿಮಗೆ ರಿವ್ಯೂ ಕೊಡ್ತೀನಿ. ಬನ್ನಿ ಲೆಟ್ಸ್ ಗೋ.